ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ, ನಮ್ಮ ಹೊಲದಲ್ಲಿ ಚಿಕನ್ ರೆಡಿ ಮಾಡ್ತಾ ಇದ್ದೀವಿ. ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊ ನಾವು ಚಿಕನ್ ಎಲ್ಲ ರೆಡಿ ಮಾಡಬೇಕಂತ ನಾವು ರೆಡಿ ಆದರೆ, ಇಲ್ಲಿ ನನ್ನ ಮುದ್ದು ಮಗಳು ನಿಹಾರಿಟ್ರ ಹೊಲದಲ್ಲಿ ನೀರು ಹಾಸ್ತಾರಲ್ವ, ಅಲ್ಲಿ ಹೋಗಿ ನೀರು ಆಡ್ತಾ ಇದ್ದಾಳೆ ನೋಡಿ. ಇವಳ ಯಾವ ಕಡೆ ಅಂತ ನಾನು ನೋಡ್ಬೋದು. ಅವಳ ಜೊತೆ ಅನ್ನ ಕೂಡ ಸೇರಿಬಿಟ್ಟವನೆ. ಸೊ ಫೈನಲ್ ಆಗಿ ಹೊಲದಲ್ಲಿ ಏನು ಇರಲಿಲ್ಲವಲ್ವ, ಸೊ ಹಾಗಾಗಿ ಒಂದು ವೇಲಿತ್ತು. ಆ ವೇಲಲ್ಲೇ ಅವಳನ್ನ ಸೊ ಮೈಯೆಲ್ಲ ಒರೆಸಿ, ತಲೆ ಒರೆಸಿ ಕೂತಿಸಿದ್ದೆ. ಸೊ ಫುಲ್ ಚಳಿ ಆಗ್ತಾಯಿದ್ದೆ ನನ್ನ ಮುದ್ದು ಮಗಳಿಗೆ. ಸೊ ಬಂದುಬಿಟ್ಟು ಕೂತಿದ್ದಾಳೆ ನೋಡಿ. ಫುಲ್ ಟೈಟಲೆಲ್ಲ ಕರೆಕ್ಟಾಗಿ ಮಡಚ್ಕೊಂಡು ಕೂತಿದ್ದಾಳೆ. ಎಲ್ಲಿ ಹೋದು ತರಲೆ ಮಾತ್ರ ಬಿಡಲ್ಲ ನನ್ನ ಮಗಳು ಕೂಡ. ಸೊ ತಿರ್ಗಾ ಮತ್ತೆ ಎಲ್ಲ ಫ್ರೆಶ್ ಆಗಿ ಮಾಡಿದ್ದೀನಿ, ಮತ್ತು ಡ್ರೆಸ್ ಹಾಕಿದ್ದೀನಿ, ಮತ್ತು ಮಣ್ಣಲ್ಲಿ ಆಡ್ತಾಯಿದ್ದಾಳೆ ನೋಡಿ. ಸೊ ನಾವು ಒಲೆ ರೆಡಿ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಅವಳು ಈ ತರಲೆಯನ್ನು ಮಾಡ್ತಾಯಿದ್ದಾಳೆ. ನಾನು ಕೂಡ ಮಾಡ್ತೀನಿ ಮಮ್ಮಿ ಅಂತ ಏನು ಹೇಳೋದು ಇವಳಿಗೆ. ಸೊ ಇವಳನ್ನ ನೋಡ್ತಾ ಕೂತ್ರೆ ನಾವು ಚಿಕನ್ ಮಾಡ್ದಂಗೆ ಮತ್ತು ತಿಂದಂಗೆ. ಸೊ ನೋಡೋಣ ಬನ್ನಿ ನಾವು ಯಾವ ರೀತಿಯಾಗಿ ಚಿಕನ್ ಮಾಡಿದ್ದೀವಿ ಹೊಲದಲ್ಲಿ ಅಂತ. ಫಸ್ಟ್ ನಾವು ಹೊರಗಡೆ ಒಲೆ ಹಾಕಿದ್ವಿ, ಬಿಕಾಸ್ ಮನೆ ಒಳಗಡೆ ಮಾಡಲ್ಲ ಅಂತ. ಒಲೆ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಹೊಲದಲ್ಲಿರೋ ಕಟ್ಟಿಗೆ ಮತ್ತು ಎಲ್ಲ ಹಾಕಿ ಉರಿ ಹಚ್ತಾ ಇದ್ದೀವಿ. ಸೊ ನೋಡ್ಬೋದು. ಸೊ ಫಸ್ಟ್ ಟೈಮ್ ನಾವು ಹೊಲದಲ್ಲಿ ಚಿಕನ್ ಮಾಡ್ತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ, ಎಲ್ಲ ಫಸ್ಟ್ ಟೈಮ್ ಅಲ್ವಾ. ಸೊ ಈ ಕಡೆ ಚಿಕನ್ ಮ್ಯಾರಿನೇಟ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ವಾಶ್ ಮಾಡಿಬಿಟ್ಟು ಎಲ್ಲ ಕ್ಲೀನಪ್ ಮಾಡ್ತಾ ಇದ್ದಾರೆ. ಮಸಾಲ ಏನೆಲ್ಲ ಇದೆ ಅಂತ ಹಾಕ್ತಾ ಇದ್ದಾರೆ. ಸೊ ನಾರ್ಮಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಂಡ್ ಚಿಕನ್ ಮಸಾಲ, ಚಿಕನ್ ಗ್ರೇವಿ ಮಸಾಲ ಅಂತ ಎರಡು ಬರುತ್ತೆ, ಅದು ಮತ್ತು ಅರಿಶಿನ ಪುಡಿ, ಗರಂ ಮಸಾಲ. ಆ್ಯಕ್ಚುಲಿ ಇಲ್ಲಿ ತುಂಬ ಮಸಾಲ ಇರಲಿಲ್ಲ, ಸೊ ಇದ್ದಿದ್ರಲ್ಲೇ ನಾವು ಅಡ್ಜಸ್ಟ್ ಮಾಡಿದ್ವಿ. ಸೊ ಇದು ರ್ಯಾಂಡಮ್ ಆಗಿ ಪ್ಲ್ಯಾನ್ ಆಗಿದ್ದು, ಫಸ್ಟೇ ಪ್ಲ್ಯಾನ್ ಆಗಿದ್ದೆ. ಎಲ್ಲ ಕೊಬ್ಬರಿ ಆಮೇಲೆ ಎಲ್ಲನೂ ಪ್ಲ್ಯಾನ್ ಆಗ್ತಿತ್ತು. ಸೊ ಹೊಲದಲ್ಲಿ ಮಿಕ್ಸರ್ ಇರಲ್ಲ, ಏನೂ ಇರಲ್ಲ, ನ್ಯಾಚುರಲ್ ಆಗಿಯೇ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ನಾರ್ಮಲ್ ಆಗಿ ಮಾಡೋದು. ಸೊ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಚಿಕನ್ ಅಂತ. ಸೊ ನಾವು ಈ ಕಡೆ ಚಿಕನ್ ಮಾಡ್ತಾಯಿದ್ರೆ ಅಣ್ಣ ತಂಗಿ ಇಲ್ಲಿ ಮತ್ತೆ ನೀರಲ್ಲಿ ಆಡ್ತಾಯಿದ್ದಾರೆ. ಊರಿಗೆ ಬಂದರೆ ಇದೇ ತಲೆ ಹಟ್ಟೆ ನನ್ನ ಮಗಳದಂತೂ, ನೀರಲ್ಲಿ ಆಡೋದು, ಬರೀ ಸ್ನ್ಯಾಕ್ಸ್ ತಿನ್ನೋದು. ಸೊ ಅದು ಬಿಟ್ಟು ನಾವು ಸ್ವಲ್ಪ ಕರಿಮೆಣಸು ಮತ್ತು ಬೆಳ್ಳುಳ್ಳಿ ಎಲ್ಲ ಕಲ್ಲಲ್ಲಿ ಜಜ್ಕೊಂಡು, ಆಮೇಲೆ ಹೊಲದಲ್ಲಿ ಬೆಳೆದಿರೋ ಕರಿಬೇವು ಹಾಕಿದ್ವಿ. ಸೊ ಆ ಕರಿಬೇವು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಕಾದ್ಬಿಟ್ಟಿತ್ತು, ಬಿಕಾಸ್ ಬಿಸಿಲು ಕೂಡ ಇತ್ತು, ಆಮೇಲೆ ಉರಿ ಕೂಡ ಹಚ್ಚಿದ್ವಲ್ವ, ಹಾಗಾಗಿ ಚೆನ್ನಾಗಿ ಎಣ್ಣೆ ಕಾದಿತ್ತು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಈರುಳ್ಳಿ, ಹೊಲದಲ್ಲೇ ಬೆಳೆದಿರೋದು ಈರುಳ್ಳಿ ಅವಾಗಲೇ ಹರ್ಕೊಂಡು ಬಂದು ಅವಾಗಲೇ ಕಟ್ ಮಾಡಿ ಹಾಕಿದ್ದೀವಿ. ಸೊ ಹಸಿ ಈರುಳ್ಳಿ ಆದ್ದರಿಂದ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದಾದಮೇಲೆ ನಾನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸೊ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಮಿಕ್ಸಿ ಕೂಡ ಇರಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಇದನ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಚಿಕ್ಕದಾಗಿ ಟೊಮಾಟೊ ಕಟ್ ಮಾಡ್ಕೊಂಡಿದ್ವಿ. ಸೊ ಆ ಟೊಮಾಟೊ ಕೂಡ ಇದಕ್ಕೆ ಹಾಕ್ಕೊಂಡು ಬಿಡ್ತೀವಿ. ಸೊ ಮನೇಲಾದರೆ ನಾವು ಕೊಬ್ಬರಿ ಪೇಸ್ಟು, ಆಮೇಲೆ ಈರುಳ್ಳಿ ಪೇಸ್ಟು, ಟೊಮೆಟೊ ಪೇಸ್ಟು ಸಪ್ರೇಟಾಗಿ ಹಾಕ್ಕೊಂಡು ಮಾಡ್ಬೋದು. ಬಟ್ ಹೊಲದಲ್ಲಿ ಎಲ್ಲ ಫೆಸಿಲಿಟಿ ಇರಲ್ಲಲ್ವ. ಸೊ ಹಾಗಾಗಿ ಇದಷ್ಟೇ, ಈರುಳ್ಳಿ ಅಷ್ಟೇ ನಾವು ಫ್ರೈ ಮಾಡಿಕೊಂಡು, ಆಮೇಲೆ ಇನ್ನೊಂಚೂರು ಕೊತ್ತಂಬರಿ ಇತ್ತು, ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಒಲೆ ಗಾಳಿಗೆ ಸಮ್ಟೈಮ್ಸ್ ಒಲೆ ಹತ್ತುತ್ತೆ, ಒಂದ್ಸಲ ಹೋಗುತ್ತೆ. ಸೊ ಹೆಂಗೋ ಏನೋ ಮ್ಯಾನೇಜ್ ಮಾಡ್ತಾಯಿದ್ದೀವಿ, ಹೊಲದಲ್ಲಿ ಫಸ್ಟ್ ಟೈಮ್ ಅಲ್ವ, ಹಾಗಾಗಿ ಈ ರೀತಿ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನಾನು ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಆಲ್ಮೋಸ್ಟ್ ಬೆಂದಿದೆ. ಸೊ ನೋಡ್ಬೋದು, ಹೊಗೆ ಕೂಡ ತುಂಬ ಬರ್ತಾಯಿದೆ. ಅದನ್ನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಕ್ಕಂತ ಬಿಟ್ಟಿದ್ದೀನಿ.
ಸೊ ಇವಾಗ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡಿ ಮಿಕ್ಸಿ ಹಾಕ್ಕೊಬೋದಿತ್ತು, ಬಟ್ ಚೆನ್ನಾಗಿ ಬೇಯಲ್ಲ ಅಂತ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಸಾಲ ಹಾಕ್ತಾಯಿದ್ದೀನಿ. ರಾಲಿಗೆಲ್ಲ ಹಾಕ್ತಾಯಿದೆ. ಏನಿಲ್ಲ ಮಸಾಲ, ಜಸ್ಟ್ ಅರಿಶಿನ ಪುಡಿ, ಆಮೇಲೆ ಖಾರದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಬಿಕಾಸ್ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ, ಅದಕ್ಕೆಲ್ಲ ಹಾಕಿದ್ವಿ. ಸೊ ಹಾಗಾಗಿ ಅದನ್ನೇನು ಜಾಸ್ತಿ ಮಸಾಲ ಹಾಕಲಿಲ್ಲ. ಸೊ ಫೈನಲಿ ಚಿಕನ್ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಸೊ ಅದನ್ನ ಕೂಡ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಬಿಕಾಸ್ ತುಂಬ ಹೊತ್ತಾಯ್ತಲ್ವ, ಅಲ್ಲೇ ಅಂದ್ಕೊಂಡ್ಬಿಟ್ಟಿದೆ. ಸೊ ಹೇಗೆ ಬರುತ್ತೋ ಗೊತ್ತಿಲ್ಲ, ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದನ್ನ ಎಲ್ಲ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಸೊ ನೋಡ್ಬೋದು, ಅದೇ ದೊಡ್ಡ ಪಾತ್ರೆ ಇದ್ದರೆ ಚೆನ್ನಾಗಿ ಆಗ್ತಿತ್ತು. ಇದು ಚಿಕ್ಕ ಪಾತ್ರೆ ಆಯ್ತಲ್ವ, ಸ್ವಲ್ಪ ನಮಗೆ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಒಲೆಯಿಂದ ಬೇರೆ ತೆಗೆದುಬಿಟ್ಟು ಬೇರೆ ಬೌಲ್ಗೆ ಒಂದು ಸ್ವಲ್ಪ ಹಾಕಿದ್ವಿ. ಸೊ ಇಲ್ಲಿ ಇನ್ನೂ ನನ್ನ ಮಗಳು ತರಲೆ ಮಾಡೋದು ಬಿಟ್ಟಿಲ್ಲ. ಇನ್ನೂ ತೀರ ಸ್ನಾನ ಮಾಡೋದು, ಇನ್ನೂ ನೀರಲ್ಲೇ ಕೂತ್ಬಿಟ್ಟಿದ್ದಾಳೆ. ಸೊ ಫೈನಲ್ ಆಗಿ ನಮ್ಮ ಚಿಕನ್ನು ಈ ಕಡೆ ನೋಡೋತ್ಲೇ ಚಿಕನ್ ಅಂತೂ ರೆಡಿ ಆಯಿತು. ಸೊ ಇವಾಗ ನನ್ನ ಮಗಳು, ಸಾಗರ್ ಎಲ್ಲರೂ ಕೂಡ ಚಿಕನ್ ತಿನ್ನೋಕ್ಕೆ ರೆಡಿ ಆಗಿದ್ದಾರೆ. ನಾವು ಚಿಕನ್ ಅದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬಾಳೆ ಎಲೆ, ಅಲ್ಲೇ ಒಂದು ಸ್ವಲ್ಪ ಮ್ಯಾಂಗ್ರೋ ಗಿಡಗಳಿತ್ತು. ಸೊ ಮ್ಯಾಂಗ್ರೋ ತಿಂದರೆ ಆಯಿತು ಪಿಕಲ್ ಥರ ಅಂತ ಮ್ಯಾಂಗ್ರೋ ಕೂಡ ಹರ್ಕೊಂಡು, ಆಮೇಲೆ ಬಾಳೆ ಎಲೆ ಎಲ್ಲ ಹರ್ಕೊಂಡು, ಸೊ ಫೈನಲ್ ಆಗಿ ಊಟಕ್ಕೆ ರೆಡಿ ಆಗಿದೆ ಅಂತ ಬಂದ್ವಿ. ಸೊ ಇವಾಗ ನೋಡ್ಬೋದು ಚೆನ್ನಾಗಿ ಬಂದಿದೆ ಚಿಕನ್ ಎಲ್ಲ. ಸೊ ಫೈನಲ್ ಆಗಿ ಎಲ್ಲರೂ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ದಾರೆ. ಸೊ ನನ್ನ ಮುದ್ದು ಮಗಳು ನಿಹಾರಿಕಾ, ನನ್ನ ಮುದ್ದು ಅಮ್ಮು ಕೂಡ ಚಿಕನ್ ಲೈಟ್ ಪೀಸ್ ತಿಂತಾ ಇದ್ದಾಳೆ. ನನಗೂ ಕೂಡ ತುಂಬ ಖುಷಿ ಆಯಿತು. ಮಾಡಿದ್ಬಿಟ್ಟು ನನ್ನ ಮಗಳು ತಿಂತಾ ಇದ್ದಾಳಲ್ವ, ಅದೇ ತುಂಬ ಖುಷಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.